ಇದು ಸಿದ್ದರಾಮಯ್ಯನವರ ಬಜೆಟ್. ಇದು ಲೆಕ್ಕಾಚಾರದ ಅನಾವರಣ. ಸುದೀರ್ಘ 3 ಗಂಟೆ 15 ನಿಮಿಷಗಳ ಕಾಲ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಓದಿದ್ದಾರೆ. ಜನಪ್ರಿಯ ಘೋಷಣೆಗಳನ್ನ ಯಾವುದನ್ನು ಕೂಡ ನಾವು ಅಂದ್ಕೊಂಡ ಹಾಗೆ ಮಾಡಿಲ್ಲ. ಬಟ್ ಇದು ಒಂದು ರೀತಿ ಮ್ಯಾನೇಜ್ಮೆಂಟ್ ಬಜೆಟ್. ಈ ಮ್ಯಾನೇಜ್ಮೆಂಟ್ ಬಜೆಟ್ ಅಲ್ಲಿ ಬಹಳ ವಿಷಯ ಇದೆ. ಗ್ಯಾರಂಟಿಗಳಿಗೆ ಹೊಂದಿಸೋದಕ್ಕೆ 1 ಕೋಟಿ 1,05,000 ಕೋಟಿಯಷ್ಟು ಸಾಲ ಮಾಡಲಾಗಿದೆ. ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಗ್ಯಾರಂಟಿಯನ್ನು ಸರಿದೂಗಿಸಬೇಕು ಅಂತ ಎಲ್ಲ ಇಲಾಖೆಗಳ ಅನುದಾನಕ್ಕೆ 200-300 ಕೋಟಿ ರೂಪಾಯಿ, 400 ಕೋಟಿ, 500 ಕೋಟಿ ಹೀಗೆ ಕತ್ರಿ ಪ್ರಯೋಗ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ. ಕಾರಣ ಏನು ಅಂತಂದ್ರೆ, ಈಗಿರುವ ಅವರ 5 ಗ್ಯಾರಂಟಿಗಳನ್ನೇ ಹೊಂದಾಣಿಕೆ ಮಾಡೋದು ಬಹಳ ಕಷ್ಟ ಆಗಿರೋದ್ರಿಂದ, ಬಹಳ ಪ್ರಶ್ನೆಗಳು ಇರೋದ್ರಿಂದ, ಬಹಳ ಸಮಸ್ಯೆಗಳು ಇರೋದ್ರಿಂದ, ಹಲವು ಸವಾಲುಗಳು ಇರೋದ್ರಿಂದ ಸಾಲ ಸಿಕ್ಕಾಪಟ್ಟೆ ಆಗೋಗಿದೆ. 1,05,000 crores and 496 crore rupees. Absolutely huge. ಇದರ ಮೂಲಕ ನಮ್ಮ ಕರ್ನಾಟಕದ ಮೇಲಿನ ಒಟ್ಟು ಸಾಲ 6,80,000 ಕೋಟಿಗಿಂತ ಹೆಚ್ಚು ದಾಟುತ್ತೆ. ಅಂದ್ರೆ ಇದುವರೆಗೂ ಕೂಡ ಸುಮಾರು 5,75,000 ಕೋಟಿ ರೂಪಾಯಿ ಸಾಲ ಓವರ್ ಆಲ್ ಕರ್ನಾಟಕದ ಮೇಲೆ ಇದ್ದಿದ್ದು. ಈಗ ಇದಕ್ಕೆ 1,05,000 ಕೋಟಿ ಸೇರಿಸ್ಕೊಳ್ಳಿ, ಎಷ್ಟಾಯ್ತು ನಿಮಗೆ? 6,80,000 crore rupees. UPA ಅವಧಿಯಲ್ಲಿ ರಾಜ್ಯಕ್ಕೆ ಜಾಸ್ತಿ ಅನುದಾನ ಸಿಕ್ಕಿದೆ. ಒಳ್ಳೆ ದುಡ್ಡು ಕೊಟ್ಟಿದ್ದಾರೆ ನಮಗೆ. ಕಳೆದ 10 ವರ್ಷದಲ್ಲಿ ಅನುದಾನ ನೀಡಿಕೆಯಲ್ಲಿ ತಾರತಮ್ಯವನ್ನ ಮಾಡಿದ್ದಾರೆ, ನಮಗೆ ಮೋಸ ಮಾಡಿದ್ದಾರೆ. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದೇನು ಅಂತಂದ್ರೆ, ಈ ಕಮರ್ಷಿಯಲ್ ಟ್ಯಾಕ್ಸಸ್ ಮತ್ತು GST ಸೇರಿ ಸುಮಾರು 76,000 ಕೋಟಿ ರೂಪಾಯಿಗಳನ್ನ ಇವರು ಹೊಂದಾಣಿಕೆ ಮಾಡಿದ್ದಾರೆ. ಅದರಲ್ಲಿ SGSTನೇ 58,810 ಕೋಟಿ ರೂಪಾಯಿಗಳಿದೆ. ನಾನು ಇದರ ಬ್ರೇಕಪ್ ಕೊಡ್ತೀನಿ ನಿಮಗೆ ಸ್ವಲ್ಪ ಹೊತ್ತಿನ ನಂತರದಲ್ಲಿ. ಪೆಟ್ರೋಲ್ ಮತ್ತು ಡೀಸೆಲ್ ಇಂದ 16,956 ಕೋಟಿ ತೆರಿಗೆ ಸಂಗ್ರಹವಾಗಿದೆ. ಪ್ರೊಫೆಷನಲ್ ಟ್ಯಾಕ್ಸ್ ನಿಂದ 1,001 ಕೋಟಿ, ಅದರಲ್ಲಿ 58,810 ಕೋಟಿ. ಇನ್ಫ್ಯಾಕ್ಟ್ ನೀವು ನನ್ನನ್ನ ಈ ಕ್ಷಣದ ಲೆಕ್ಕ ಕೇಳಿದ್ರೆ, ಈ ಕ್ಷಣದ್ದು ಈ ಬಜೆಟ್ ಪ್ರಿಂಟ್ ಆಗುವಾಗ 58,810 ಕೋಟಿ ರೂಪಾಯಿ. ಬಟ್ ನೀವು ಈ ಕ್ಷಣದ ಲೆಕ್ಕ ಕೇಳಿ, ನಾನು ಹೇಳ್ತೀನಿ 59,496 ಕೋಟಿ ರೂಪಾಯಿಗಳಷ್ಟು SGST ಕಲೆಕ್ಟ್ ಆಗಿದೆ. ಈ ಕ್ಷಣದ ಲೆಕ್ಕ ನಾನು ಮಾಹಿತಿ ನಿಮಗೆ ಕೊಡ್ತಾ ಇರೋದು. ಇವ್ರದ್ದು ಗುರಿ ಇದ್ದಿದ್ದು ಟೋಟಲ್ಲು ಓವರ್ ಆಲ್ ಗುರಿ ಇದ್ದಿದ್ದೇನು ಅಂತಂದ್ರೆ 1,01,000 ಕೋಟಿ ರೂಪಾಯಿಗಳಷ್ಟು ಗುರಿಯನ್ನ ನಾವು ಸಾಧಿಸಬೇಕು ಅಂತಿದ್ದಿತ್ತು. ಹಾಗನ್ ಮಾತ್ರಕ್ಕೆ ಇವಾಗ 76,000 crores ಆಗಿದೆ ಅಂತಾದರೆ ಇದು ಸಂಪೂರ್ಣವಾಗಿ ರೆವೆನ್ಯೂ ಡೆಫಿಸಿಟ್? ನಾಟ್ ಆಕ್ಚುಲಿ ಅಂಡ್ ನಾಟ್ ರಿಯಲಿ ಅಟ್ ದಿ ಮೊಮೆಂಟ್ ವೆನ್ ಇಟ್ ಕಮ್ಸ್ ಟು ದಿ ಟ್ಯಾಕ್ಸಸ್. ಅಟ್ ಲೀಸ್ಟ್ ನಾನು ಬೇರೆ ಎಲ್ಲ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಅಬಕಾರಿ ಬಗ್ಗೆ ಇನ್ನೂ ಬಂದಿಲ್ಲ, ಮುದ್ರಾಂಕ ಮತ್ತು ನೋಂದಣಿಯ ಬಗ್ಗೆ ನಾನು ಇನ್ನೂ ಕೂಡ ಮಾತಾಡಿಲ್ಲ, ಸಾರಿಗೆ ಬಗ್ಗೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ನ ಬಗ್ಗೆ ನಾನು ಇನ್ನೂ ಕೂಡ ಮಾತಾಡಿಲ್ಲ, ಅಥವಾ ರಾಯಲ್ಟಿ ರಾಯಧನ ಅದರ ಬಗ್ಗೆ ನಾನು ಇನ್ನೂ ಕೂಡ ಮಾತಾಡಿಲ್ಲ. ಓವರ್ ಆಲ್ ಏನು ಅಂತಂದ್ರೆ ಸುಮಾರು 1,01,000 ಕೋಟಿಯಷ್ಟು ತೆರಿಗೆ ಏನು ಬರುತ್ತೆ ನಮಗೆ, ಇನ್ಕ್ಲೂಡಿಂಗ್ GST ಅಂತ ಏನು ಇವ್ರು ಅನ್ಕೊಂಡಿದ್ರು, ಅದರಲ್ಲಿ ಸರಿಸುಮಾರು 76,000 ಕೋಟಿ ರೂಪಾಯಿ ಬಂದಿದೆ. ಸಾಮಾನ್ಯವಾಗಿ ಈ ಥರ್ಡ್ ಕ್ವಾರ್ಟರ್ನಲ್ಲಿ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಹರಿದು ಬರುತ್ತೆ. ದಟ್ ಈಸ್ ಹೌ ಎಕನಾಮಿ ವರ್ಕ್ಸ್. ಹಾಗಾಗಿ ಇನ್ನು ಬಾಕಿ ಉಳ್ಕೊಂಡಿರುವ ಒಂದು 25,000-26,000 ಕೋಟಿ ರೂಪಾಯಿ ಅವರ ಟಾರ್ಗೆಟ್ ಲೆಕ್ಕಾಚಾರ ಏನಿದೆ, ಅದಕ್ಕೊಂದು ಫೋಟೋ ಫಿನಿಶ್ ಕೊಡ್ಬೋದು ಮಾರ್ಚ್ ಅಂತ್ಯದ ವೇಳೆಗೆ. ಯಾಕೆಂತಂದ್ರೆ ಇನ್ನೊಂದು 40-45 ದಿನ ಬಾಕಿ ಉಳ್ಕೊಂಡಿರೋದ್ರಿಂದ ಅಂತ ನನಗೆ ಸದ್ಯದ ಮಟ್ಟಿಗೆ ಅನ್ನಿಸ್ತಾ ಇದೆ. ನಾನು ಹಿಂದ್ಗಡೆ ಇರುವ ಬ್ರೇಕಿಂಗ್ ಅಪ್ಡೇಟ್ನ ಓದ್ತೀನಿ. ಅದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಟೇಕ್ ಅಬೌಟ್ 2 to 3 minutes. ನೀವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಬಜೆಟ್ ಅನ್ನ ಅಂದಾಜು ಮಾಡಬೇಕು ಅಂತಂದ್ರೆ, ಅಥವಾ ಯಾವುದಾದ್ರೂ ಒಂದು ಬಜೆಟ್ ಅನ್ನ ಓದಬೇಕು ಅಂತಂದ್ರೆ, ನೀವು ಲಾಸ್ಟ್ ಪೇಜ್ಗಳಿಗೆ ಬಂದ್ಬಿಡ್ಬೇಕಾಗತ್ತೆ. ಅಲ್ಲಿ ನಿಮಗೆ 1 ಪೈಸೆಯನ್ನು ಹೆಂಗೆ ಖರ್ಚು ಮಾಡಿದ್ದಾರೆ ಅಂತ ಕೊಟ್ಟಿರ್ತಾರೆ, ಅಥವಾ 1 ರೂಪಾಯಿನ ಹೆಂಗೆ ಖರ್ಚು ಮಾಡಿದ್ದಾರೆ ಅಂತ ಕೊಟ್ಟಿರ್ತಾರೆ, ಮತ್ತು ತೆರಿಗೆ ಹೇಗೆ ಅಂತ ಕೊಟ್ಟಿರ್ತಾರೆ, ಅಬಕಾರಿ ಹೇಗೆ ಅಂತ ಕೊಟ್ಟಿರ್ತಾರೆ. ನಾನು ಆ ಲಾಸ್ಟ್ ಪೇಜ್ಗೆ ಬಂದ್ಬಿಡ್ತೇನೆ. ನೋಡಿ, ತೆರಿಗೆ ಪ್ರಸ್ತಾವನೆಗಳು ನಮಗೆ ಬಹಳ ಮುಖ್ಯವಾಗುವುದು ಇದೇನೆ. ಹಿಂದ್ಗಡೆ ಇರೋದಕ್ಕೆ ಬರ್ತೇನೆ ನಾನು. ನೋಡಿ, 58,180 ಕೋಟಿ ರೂಪಾಯಿಗಳು ಇವರಿಗೆ SGST ಮೂಲಕ ಬಂದಿದೆ.
ಮತ್ತು ನಾವು ಲೆಕ್ಕ ಹಾಕಿದ ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಇಂದ 16,000 ಕೋಟಿ ರೂಪಾಯಿ ಬಂದಿದೆ. ಪ್ರೊಫೆಷನಲ್ ಟ್ಯಾಕ್ಸ್ ಇಂದ ಸುಮಾರು 1,000 ಕೋಟಿ ಬಂದಿದೆ. ಅಲ್ಲಿಗೆ ಒಂದು 75ರಿಂದ 76,000 ಕೋಟಿ ಆಯಿತು. ಸ್ಟಿಲ್ ದೇರ್ ಇಸ್ ಅ ರೆವಿನ್ಯೂ ಡೆಫಿಸಿಟ್ ಆಫ್ 25,000 crore rupees. ನಾನು ನಿಮ್ಗೆ ಹೇಳಿದೆ, ಪ್ರಾಬಬಲಿ ಅವರು ಅದನ್ನ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಆದರೆ ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಇವರು ಮುಂದಿನ ಫಿನಾನ್ಷಿಯಲ್ ಇಯರ್ಗೆ 1,10,000 ಕೋಟಿ ರೂಪಾಯಿಗಳಿಗೆ ಸಂಗ್ರಹಣೆಯ ಗುರಿಯನ್ನು ನಿಗದಿಪಡಿಸಿದ್ದಾರೆ. ಅಷ್ಟೊಂದು ಸಾಧ್ಯನಾ? 1,10,000 crore rupees ಅಷ್ಟೊಂದು ಸಾಧ್ಯನಾ? ಜನರಲ್ಲಿ ಪರ್ಚೇಸಿಂಗ್ ಕೆಪಾಸಿಟಿ, ಪರ್ಚೇಸಿಂಗ್ ಪವರ್ ಅಷ್ಟೊಂದು ಇಂಪ್ರೂವ್ ಮಾಡುವುದಕ್ಕೆ ಸಾಧ್ಯನಾ? ಗೆಟ್ ಬ್ಯಾಕ್ ಟು ಮಾತಾಡ್ತೀನಿ ಪ್ಲೀಸ್. ಓಕೆ, ಅಷ್ಟೊಂದು ಸಾಧ್ಯವಾ? ದಿಸ್ ಈಸ್ ದಿ ಕ್ವಶನ್ ಆಫ್ ದಿ ಮೊಮೆಂಟ್. ನಂಬರ್ ಸೆಕೆಂಡ್, ನೋಂದಣಿ ಮತ್ತು ಮುದ್ರಾಂಕ. ನೋಡಿ, ನೋಂದಣಿ ಮತ್ತು ಮುದ್ರಾಂಕದಲ್ಲಿ ಜನವರಿವರೆಗೂ 15,692 ಕೋಟಿ ರೂಪಾಯಿಗಳವರನ್ನು ಇವರು ರಾಜಸ್ವಕ್ಕೆ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.